ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕ ಏನು ಮಾಡುತ್ತಿದ್ದಾನೆ ಎಂಬುದರ ಮೇಲೆ ಕೇಂದ್ರೀಕರಿಸಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ದೇವರು ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕ ಏನು ಮಾಡುತ್ತಿದ್ದಾನೆ ಎಂಬುದರ ಮೇಲೆ ಕೇಂದ್ರೀಕರಿಸುವುದು ಎಂದರೆ ನಿಮ್ಮ ಜೀವನದಲ್ಲಿ ದೇವರು ಕೆಲಸ ಮಾಡುವ ವಿಧಾನಗಳಿಗೆ ಸಕ್ರಿಯವಾಗಿ ಗಮನ ಕೊಡುವುದು, ನಿಮ್ಮನ್ನು ಆಂತರಿಕವಾಗಿ ಪರಿವರ್ತಿಸುವುದು ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಧನಾತ್ಮಕವಾಗಿ ಪ್ರಭಾವಿಸಲು ನಿಮ್ಮನ್ನು ಸಾಧನವಾಗಿ ಬಳಸುವುದು. ಇದು ನಿಮ್ಮ ಸ್ವಂತ ನ್ಯೂನತೆಗಳನ್ನು ಅಥವಾ ಬಾಹ್ಯ ಸನ್ನಿವೇಶಗಳ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ದೈನಂದಿನ ಜೀವನ ಮತ್ತು ಕ್ರಿಯೆಗಳಲ್ಲಿ ದೇವರ ಸಕ್ರಿಯ ಪ್ರಸನ್ನತೆಯನ್ನು ಗುರುತಿಸುವ ಮತ್ತು ಪ್ರಶಂಸಿಸುವ ಮನಸ್ಥಿತಿಯನ್ನು ಪ್ರೋತ್ಸಾಹಿಸುತ್ತದೆ. ದೇವರು ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕ ಏನು ಮಾಡುತ್ತಿದ್ದಾನೆ ಎಂಬುದರ ಮೇಲೆ ಕೇಂದ್ರೀಕರಿಸುವ ಪ್ರಮುಖ ಅಂಶಗಳು: ಆಂತರಿಕ ರೂಪಾಂತರ. ಪವಿತ್ರಾತ್ಮನ ಮೂಲಕ ದೇವರು ನಿಮ್ಮ ಪಾತ್ರ, ಆಲೋಚನೆಗಳು ಮತ್ತು ದೃಷ್ಟಿಕೋನಗಳನ್ನು ಹೇಗೆ ಬದಲಾಯಿಸುತ್ತಿದ್ದಾನೆ ಎಂಬುದನ್ನು ಗಮನಿಸಿರಿ. ಆತ್ಮಿಕ ಬೆಳವಣಿಗೆ. ಅನುಭವಗಳು ಮತ್ತು ಸವಾಲುಗಳ ಮೂಲಕ ನಿಮ್ಮ ನಂಬಿಕೆಯ ಬೆಳವಣಿಗೆ ಮತ್ತು ದೇವರ ಚಿತ್ತದ ತಿಳುವಳಿಕೆಯನ್ನು ಗುರುತಿಸಿ. ಪ್ರತಿಭೆ ಮತ್ತು ಸಾಮರ್ಥ್ಯಗಳು. ದೇವರು ನಿಮಗೆ ನೀಡಿದ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಗುರುತಿಸಿ ಮತ್ತು ಇತರರಿಗೆ ಸೇವೆ ಮಾಡಲು ಅವುಗಳನ್ನು ಬಳಸಿರಿ. ಇತರರ ಮೇಲೆ ಪ್ರಭಾವ. ನಿಮ್ಮ ಕ್ರಿಯೆಗಳು, ಮಾತುಗಳು ಮತ್ತು ಪ್ರಸನ್ನತೆಯು ನಿಮ್ಮ ಸುತ್ತಲಿನ ಜನರನ್ನು ಹೇಗೆ ಧನಾತ್ಮಕವಾಗಿ ಪ್ರಭಾವಿಸುತ್ತದೆ ಎಂಬುದರ ಕುರಿತು ಗಮನವಿರಲಿ. ಅಭ್ಯಾಸ ಮಾಡುವುದು ಹೇಗೆ? ಪ್ರಾರ್ಥನೆ ಮತ್ತು ಪ್ರತಿಬಿಂಬ. ನಿಯಮಿತವಾಗಿ ಪ್ರಾರ್ಥನೆ ಮಾಡಲು ಸಮಯ ತೆಗೆದುಕೊಳ್ಳಿ ಮತ್ತು ದೇವರು ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತಿದ್ದಾನೆ ಎಂದು ಪ್ರತಿಬಿಂಬಿಸಿರಿ. ದಿನಚರಿ. ನಿಮ್ಮ ಜೀವನದಲ್ಲಿ ದೇವರ ಕೆಲಸದ ಪುರಾವೆಗಳನ್ನು ನೀವು ನೋಡುವ ನಿರ್ದಿಷ್ಟ ನಿದರ್ಶನಗಳನ್ನು ಬರೆಯಿರಿ. ಕೃತಜ್ಞತೆ. ದೇವರು ನಿಮ್ಮನ್ನು ಬಳಸುತ್ತಿರುವ ವಿಧಾನಗಳು ಮತ್ತು ನಿಮ್ಮ ಜೀವನದಲ್ಲಿನ ಆಶೀರ್ವಾದಗಳಿಗಾಗಿ ಕೃತಜ್ಞತೆ ಸಲ್ಲಿಸುವುದನ್ನು ಅಭ್ಯಾಸ ಮಾಡಿ. ಮಾರ್ಗದರ್ಶನವನ್ನು ಹುಡುಕಿರಿ. ನಿಮ್ಮ ಕರೆ ಮತ್ತು ಉದ್ದೇಶದ ಕುರಿತು ಹೆಚ್ಚಿನ ಒಳನೋಟವನ್ನು ಪಡೆಯಲು ಆತ್ಮಿಕ ನಾಯಕರು ಅಥವಾ ಮಾರ್ಗದರ್ಶಕರೊಂದಿಗೆ ಸಮಾಲೋಚಿಸಿರಿ. ಮಾರ್ಕ 9:23 ಸತ್ಯವೇದ ಹೇಳುತ್ತದೆ, ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಫಿಲಿಪ್ಪಿ 4:8-9. ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಫಿಲಿಪ್ಪಿ 4:6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಯೆಶಾಯ 41:10. ನಾನೇ ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಮತ್ತಾಯ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಕೊಲೊಸ್ಸೆ 3:2-17. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಆಮೆನ್. ದೇವರ ಮೇಲೆ ಕೇಂದ್ರೀಕರಿಸುವುದು ಗೊಂದಲವನ್ನು ತಪ್ಪಿಸಲು ಮತ್ತು ನಿಮ್ಮನ್ನು ಒಂದುಗೂಡಿಸುವ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಟ್ರೆಂಡ್ಗಳು ಮತ್ತು ಅಭಿಪ್ರಾಯಗಳಿಂದ ಹೆಚ್ಚು ಸ್ಥಾಪಿತವಾದ ಮತ್ತು ಕಡಿಮೆ ಚಲಿಸುವಿಕೆಯನ್ನು ಅನುಭವಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಯಾವುದಕ್ಕೂ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಈ ಆಲೋಚನೆಯನ್ನು ಯೋಚಿಸಿರಿ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6-7ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.